ಹಾಯ್ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ತನು. ನಾನು ಕಾಲೇಜ್ನಲ್ಲಿ ಇದ್ದಾಗ ಒಂದು ಹುಡುಗನನ್ನು ಪ್ರೀತಿಸಿದ್ದೆ. ಅವನ ಹೆಸರು ಅಭಿ. ಅವನು ಬೇರೆ ಜಾತಿಯಾಗಿದ್ದ. ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪುತ್ತಿರಲಿಲ್ಲ. ಆದರೂ ನಾವು ಹಠಕ್ಕೆ ಬಿದ್ದು ಮನೆಯವರನ್ನು ಒಪ್ಪಿಸಿ ಮದುವೆಯಾಗಬೇಕೆಂದು ನಿರ್ಧರಿಸಿ 1-2 ವರ್ಷ ಮನೆಯವರ ಒಪ್ಪಿಗೆಗಾಗಿ ಕಾಯುತ್ತಾ ನಾವು ಕೊನೆಗೆ ನಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ಎರಡೂ ಕುಟುಂಬದವರ ಜೊತೆ ಮದುವೆ ಮಾಡಿಕೊಂಡಿವೆ. ನನಗೆ ಪ್ರೀತಿಸಿದ ಹುಡುಗನನ್ನೇ ಮದುವೆಯಾದ ಸಂಭ್ರಮ. ಅಭಿನೂ ಅಷ್ಟೇ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾನೆ. ನಾವಿಬ್ಬರು ಕೆಲಸಕ್ಕೆಂದು ಮೈಸೂರಿಗೆ ಬಂದೆವು. ಅಭಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಾನೆ. ನಾನು ಒಂದು ಆಫೀಸ್ನಲ್ಲಿ ಸೇರಿದ್ದೇನೆ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ನನಗೆ ಕೆಲಸ. ಅಭಿಗೆ ರಾತ್ರಿ ಕೆಲಸ ಮಾಡುವುದು ಇರುತ್ತದೆ. ಇಬ್ಬರೂ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಮನೆಗೆ ಬೇಕಾದ ಪದಾರ್ಥಗಳನ್ನು ತೆಗೆದುಕೊಂಡು ನಾವು ಹೀಗೆ ಖುಷಿಯಾಗಿದ್ದೇವೆ. ಭಾನುವಾರ ಬಂದರೆ ನಾವು ನಮ್ಮ ಮನೆಗೆ ಹೋಗುತ್ತಿದ್ದೆವು. ಊರಿನಿಂದ ಹೆಚ್ಚಾಗಿ ಯಾರೂ ಬರುತ್ತಿರಲಿಲ್ಲ. ಅಭಿ ಆಫೀಸ್ನಲ್ಲಿ ಕೆಲಸ ಜಾಸ್ತಿ. ಅವನ ಜೊತೆ ಆಫೀಸ್ನಲ್ಲಿ ಕೆಲವು ಸ್ನೇಹಿತರು ಇದ್ದರು. ಅವರು ಅವನಿಗೆ ಕೆಲಸದಲ್ಲಿ ಹೇಳಿಕೊಡುತ್ತಿದ್ದರು. ಯಾಕಂದ್ರೆ ಅಭಿ ಇನ್ನು ಕೆಲಸವನ್ನು ಕಲಿಯುತ್ತಿದ್ದ. ಅದರಲ್ಲೂ ಇಬ್ಬರು ಸ್ನೇಹಿತರು ತರುಣ್ ಮತ್ತು ವರುಣ್ ಅವನಿಗೆ ಹೆಚ್ಚು ಸಹಾಯ ಮಾಡಿ ತುಂಬ ಒಳ್ಳೆ ಫ್ರೆಂಡ್ಸ್ ಆದರು. ಎಲ್ಲರಿಗೂ ಮದುವೆಯಾಗಿತ್ತು. ಆದರೆ ಅವರ ಹೆಂಡತಿ ಬೇರೆ ಊರಿನಲ್ಲಿ ಇದ್ದರು. ಅವರಿಬ್ಬರು ಒಂದು ರೂಮಿನಲ್ಲಿ ಇದ್ದರು ಮತ್ತು ಒಂದೊಂದು ಬಾರಿ ನಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದರು. ಅವರಿಗೆ ಹೆಚ್ಚು ಅಡಿಗೆ ಮಾಡೋಕೆ ಬರುತ್ತಿರಲಿಲ್ಲ. ಅದಕ್ಕೆ ನನ್ನ ಊಟಕ್ಕಾಗಿ ಅವರು ಕಾಯುತ್ತಿದ್ದರು. ಹೀಗೆ ಒಂದು ಸಂಜೆ ಅವರು ನಮ್ಮ ಮನೆಗೆ ಊಟಕ್ಕೆ ಬಂದಾಗ ನಾನು ಅವರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದೆ. ನನ್ನನ್ನು ನೋಡಿ ನಮಸ್ಕರಿಸಿ, ನೀವು ತುಂಬ ಲಕ್ಕಿ ಅಭಿ ಅಂತ ಹುಡುಗನ ಪಡೆಯೋಕೆ. ಯಾಕಂದ್ರೆ ಅವನು ಕಣ್ಣೆತ್ತಿಯೂ ಯಾರನ್ನೂ ನೋಡಲ್ಲ. ಕೆಲಸದಲ್ಲೂ ಹೆಚ್ಚು ಶ್ರದ್ಧೆ. ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾನೆ. ಹೌದು, ನಾನು ಅವನ ಹೆಂಡತಿ ಆಗಿರೋದು ನನ್ನ ಪುಣ್ಯ. ನಾವೆಲ್ಲರೂ ಹಾಲ್ನಲ್ಲಿ ಸೋಫಾದ ಮೇಲೆ ಕೂತು ಹರಟುತ್ತಿದ್ದೆವು. ಅವರು ಅವರ ಮನೆಯವರ ಬಗ್ಗೆ ಹೇಳುತ್ತಿದ್ದರು. ನಾನು ಅವರಿಗೆ ಕಾಫಿ ಜ್ಯೂಸ್ ಕೊಡುತ್ತಾ ಕಾಲ ಕಳೆಯುತ್ತಿದ್ದೆ. ಅವರು 3 ಜನ ಒಳ್ಳೆ ಗೆಳೆಯರು ಆದರು. ಅವತ್ತು ರಾತ್ರಿ ಕಡಕ್ಕಾಗಿ ತಿಂದು ಅವರು, ಇವತ್ತು ನಮಗೆ ನಡ್ಕೊಂಡು ಹೋಗೋದಕ್ಕೂ ಕಷ್ಟ ಆಗ್ತಿದೆ, ಅಷ್ಟೊಂದು ನಿದ್ದೆ ಬರ್ತಾ ಇದೆ, ನಮಗೆ ಇಂದು ಪಂಚಾಮೃತ ತಿಂದಂಗೆ ಆಗುತ್ತಿದೆ, ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿ ಅವರ ರೂಮಿಗೆ ಹೋದರು. ಅವರ ಗೆಳೆಯರು ಸಂತೋಷವಾಗಿದ್ದಕ್ಕೆ ಅಭಿನೂ ಸಂತೋಷ ಆದ. ಒಂದು 6 ತಿಂಗಳು ಕಳೆಯಿತು. ಹೀಗೆ ಅವರು ಬರೋದು ಹೋಗೋದು ನಡೀತಾನೆ ಇತ್ತು. ಈ 6 ತಿಂಗಳಲ್ಲಿ ಅಭಿಯ ಕೆಲಸ ಹೆಚ್ಚಾಯಿತು, ರಾತ್ರಿ ಕೆಲಸ ಹೆಚ್ಚಾಯಿತು ಮತ್ತು ಸ್ನೇಹಿತರ ಜೊತೆ ಆಚೆ ಹೋಗುವುದು ಶುರುವಾಯಿತು. ಇದರ ಜೊತೆಗೆ ಸ್ವಲ್ಪ ಕುಡಿತದ ಚಟವು ಶುರುವಾಯಿತು. ಅವರು ಒಂದೊಂದು ಬಾರಿ ಮನೆಗೆ ತಗೊಂಡು ಬಂದು ಕುಡಿಯುತ್ತಿದ್ದರು. ಮೊದಲು ಅಭಿ ಹೆಚ್ಚಾಗಿ ಕುಡಿಯುತ್ತಿರಲಿಲ್ಲ. ಆದರೆ ದಿನ ದಿನ ಕೆಲಸದ ಒತ್ತಡಕ್ಕೆ ಸ್ನೇಹಿತರ ಜೊತೆ ಸೇರಿದರೆ ತುಂಬ ಕುಡಿಯೋದು ಪ್ರಜ್ಞೆ ಇಲ್ಲದಂತೆ ಆಗುತ್ತಿದ್ದ. ನನಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅದಕ್ಕೆ ಹೇಳಿದರೆ ಅವನು ಕೇಳುತ್ತಿಲ್ಲ. ಅವನ ಸ್ನೇಹಿತರು ಅವನು ಅಷ್ಟೇ ಕುಡಿಯುತ್ತಿದ್ದರು. ಆದರೆ ಅವರಿಗೆ ಕುಡಿತದ ಮೇಲೆ ಹಿಡಿತವಿತ್ತು. ಒಂದೊಂದು ಬಾರಿ ಅವರು ಹೆಚ್ಚು ಕುಡಿದರೆ ನಮ್ಮ ಮನೆಯಲ್ಲೇ ಉಳಿಯುತ್ತಿದ್ದರು. ಹೀಗೆ ಒಂದು ಭಾನುವಾರ 3 ಕುಡಿಯುತ್ತಾ ಕೂತರು. ನಾನು ನನ್ನ ರೂಮಿಗೆ ಬಂದು ನನ್ನ ಕೆಲಸದಲ್ಲಿ ತೊಡಗಿದ್ದೆ. ಸುಮಾರು ಹೊತ್ತಾಯಿತು. ಅವರದು ಮುಗಿಯಲೇ ಇಲ್ಲ. ನಾನು ಅವರನ್ನು ಕೇಳಿದೆ ಊಟ ಬಡಿಸಲೆಂದು. ಅಭಿ ನನಗೆ ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮಿಕ್ಕಿಬ್ಬರು ನನ್ನನ್ನು ಹೀಗೆ ನೋಡುತ್ತಿದ್ದರು. ಅವರು ಕುಡಿತದ ಮತ್ತಿನಲ್ಲಿ ಇದ್ದರು ಮತ್ತು ಅವರಿಗೆ ನಾನು ಅಭಿ ಹೆಂಡತಿ ಅನ್ನೋದು ಮರೆತು ಹೋಗಿದೆ ಅನ್ಸುತ್ತೆ. ಯಾಕಂದ್ರೆ ಯಾರು ನೀನು ಎಂದು ನನ್ನನ್ನೇ ಕೇಳಿದರು. ನಾನು ಅವರಿಗೆ ನಿಮ್ಮ ಕುಡಿತ ಜಾಸ್ತಿ ಆಗಿದೆ, ಇನ್ನು ನಿಲ್ಲಿಸಿ ಒಳಗಡೆ ಹೋಗಿ 3 ಮಲಗಿ ಎಂದು ಗದರಿಸಿದೆ. ಆದರೆ ಅವರು ನನ್ನ ಮಾತಿಗೆ ಕೋಪಗೊಂಡು ನೀನು ಯಾರು ನಮಗೆ ಹೇಳುವುದಕ್ಕೆ ಎಂದು ಜಗಳಕ್ಕೆ ನಿಂತರು. ಅಭಿಯನ್ನು ಎಚ್ಚರಿಸಲು ಪ್ರಯತ್ನಿಸಿದೆ, ಆದರೆ ಪ್ರಯೋಜನವಾಗಲಿಲ್ಲ. ಅವರಿಬ್ಬರು ಇದು ಯಾವುದೋ ಹುಡುಗಿ ಬಂದಿದ್ದಾಳೆ, ನಮಗೆ ಜೋರು ಮಾಡುತ್ತಿದ್ದಾಳೆ, ಅವಳಿಗೆ ಬುದ್ಧಿ ಕಲಿಸಬೇಕು. ನಾನು ನಿಮ್ಮ ಫ್ರೆಂಡಿನ ಹೆಂಡತಿ ಎಂದರೆ ಕೇಳಲಿಲ್ಲ. ಅವರು ನನ್ನನ್ನು ಬಲವಂತ ಮಾಡಿ ರೂಮಿಗೆ ಎಳೆದುಕೊಂಡು ಹೋದರು. ನನಗೆ ಕೆಟ್ಟ ಮಾತಿನಿಂದ ನಿಂದಿಸುತ್ತಾ, ನೀನು ನಮಗೆ ಜೋರು ಮಾಡುತ್ತಿದ್ದೀಯಾ, ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು, ಇಂದು ನಿನಗೆ ಬುದ್ಧಿ ಕಲಿಸದೆ ಬಿಡುವುದಿಲ್ಲ. ಇಬ್ಬರೂ ನನ್ನ ಮೇಲೆ ಎರಗಿದರು. ಇವತ್ತು ಹೆಣ್ಣಿಗೆ ನೀರು ಬೆರೆಸಿದಂತೆ ನಿನ್ನನ್ನು ಬೆರೆಸುತ್ತೇವೆ. ನನ್ನನ್ನು ಗಾಜಿನ ಗ್ಲಾಸ್ನಂತೆ ಮಾಡಿದರು. ನಾನು ದಯವಿಟ್ಟು ಬಿಟ್ಟು ಬಿಡಿ, ನನ್ನನ್ನು ತಪ್ಪಾಯಿತು ಎಂದು ಕೈ ಮುಗಿದೆ ಕೇಳಿದೆ. ಆದರೆ ಇಬ್ಬರು ಈ ಲೋಕದಲ್ಲೇ ಇರಲಿಲ್ಲ. ಅವರಿಗೆ ನನ್ನ ಮೇಲೆ ಪ್ರತಿ ಮಚ್ಚೆಯೂ ಕಾಣುತ್ತಿತ್ತು.
ಇಂದು ನಾವು ಎಷ್ಟಿದೆ ಎಂದು ಲೆಕ್ಕ ಮಾಡುತ್ತೇವೆ ಎಂದು ಇಬ್ಬರು ಲೆಕ್ಕ ಮಾಡಲು ಶುರು ಮಾಡಿದರು. ಒಬ್ಬ ನನ್ನ ಕೈಯನ್ನು ಹಿಡಿದು ಗಟ್ಟಿಯಾಗಿ ಹಿಡಿದ, ಇನ್ನೊಬ್ಬ ನನ್ನ ಕಾಲನ್ನು ಜೋರಾಗಿ ಎಳೆದು ಕೂರಿಸಿದ. ನಾನು ನೋವಿನಿಂದ ಕಿರುಚಿದೆ, ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವರಿಬ್ಬರು ಮಾತಾಡಿಕೊಂಡರು. ನಮಗೆ 2 ಪೆಗ್ಗಿದೆ, ಒಂದನ್ನು ನೀನು, ಇನ್ನೊಂದನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆದರೆ ಒಂದೇ ಕೆಂಪು ಬೋಂಡ ನೆಂಚಿಕೊಳ್ಳೋಕೆ ಇರೋದು ಅಲ್ವಾ, ಏನು ಮಾಡೋಣ? ಮೊದಲು ನೀನು ಸ್ವಲ್ಪ ತಿನ್ನು, ಮಿಕ್ಕಿದ್ದನ್ನು ಆಮೇಲೆ ನಾನು ತಿನ್ನುತ್ತೇನೆ. ಇಬ್ಬರು ರಾಕ್ಷಸರಂತೆ ವರ್ತಿಸಿದರು. ಒಂದು ಅರ್ಧ ಗಂಟೆ ಇಬ್ಬರು ಬೋಂಡಾವನ್ನು ನೆಂಚಿಕೊಂಡು ತಿಂದರು. ಈ ಬೋಂಡ ಎಷ್ಟು ಕೆಂಪಗೆ ಇದೆ, ಇನ್ನೂ ಕೆಂಪಗೆ ಮಾಡ್ತೇನೆ. ಜೋರಾಗಿ ಕಚ್ಚಿ ಬೋಂಡಾವನ್ನು ತಿನ್ನುತ್ತಿದ್ದರು. ನನಗೆ ತಾಳಲಾರದ ಹಿಂಸೆ ನೋವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಇಬ್ಬರು ಕುಡಿತದ ಮತ್ತಿನಲ್ಲಿ ಸುಸ್ತಾಗಿ ನಿದ್ರಿಸಿದರು. ನಾನು ನನ್ನ ಕೋಣೆಗೆ ಓಡಿ ಹೋದೆ. ರಾತ್ರಿ ಇಡೀ ನಡೆದದ್ದನ್ನು ನೆನಪಿಸಿಕೊಳ್ಳುತ್ತಾ ಅಳುತ್ತಾ ನನ್ನನ್ನು ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ನನಗೆ ನಿದ್ರೆ ಮಂಪು ಹಿಡಿಯಿತು. ಬೆಳಗ್ಗೆ ಎದ್ದು ನಾನು ಮನೆಯಲ್ಲಿ ನೋಡಿದೆ, ಎಲ್ಲರೂ ನಿದ್ರಿಸುತ್ತಿದ್ದರು. ನಾನು ಸ್ವಚ್ಛವಾಗಿ ತಿಂಡಿ ಮಾಡಲು ಶುರು ಮಾಡಿದೆ. ಅವರಿಬ್ಬರು ಎಚ್ಚರಗೊಂಡರು. ತನು ಅಕ್ಕ, ಕಾಫಿ ಕೊಡಿ ಎಂದು ಕೂಗಿದರು. ನನಗೆ ಅವರಿಗೆ ಕಾಫಿ ತೆಗೆದುಕೊಂಡು ಹೋಗಲು ಭಯ, ಆದರೂ ಮೆಲ್ಲಗೆ ತೆಗೆದುಕೊಂಡು ಹೋದೆ. ಅವರಿಬ್ಬರಿಗೂ ಯಾವುದೂ ನೆನಪಿಲ್ಲ. ನನ್ನನ್ನು ನೋಡಿ ಕಾಫಿ ತೆಗೆದುಕೊಂಡು, ರಾತ್ರಿ ಜಾಸ್ತಿ ಆಯಿತು ಅಕ್ಕ, ಆಮೇಲೆ ಏನೂ ನೆನಪಿಲ್ಲ. ಅಭಿ ಹೇಗಿದ್ದಾನೆ ಎಂದು ಕೇಳಿದರು. ಅವನು ಇನ್ನೂ ಮಲಗಿದ್ದಾನೆ. ಸರಿ, ನಾವು ಆಯಿತು ಬರ್ತೀವಿ ಎಂದು ಹೇಳಿ ಅವರು ಹೊರಟು ಹೋದರು. ಅಭಿ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚೆತ್ತುಕೊಂಡ. ನಾನು ಅಭಿ ಹತ್ತಿರ ಎಲ್ಲವನ್ನೂ ಹೇಳಬೇಕು ಅಂದುಕೊಂಡೆ, ಆದರೆ ಅವನು ನನ್ನನ್ನು ನಂಬುತ್ತಾನೆ ಎಂಬ ಪ್ರಶ್ನೆ ಇತ್ತು. ಅದಕ್ಕೆ ನಾನು ಅವನಿಗೆ ಏನೂ ಹೇಳದೇ ಇಲ್ಲ. ಯಾಕೋ ನೀನು ತುಂಬ ಕುಡಿತಾ ಇದೆಯಾ, ಬಾ ನಾವು ಊರಿಗೆ ವಾಪಸ್ ಹೋಗೋಣ ಎಂದು. ಅವನು ಕೇಳಲಿಲ್ಲ. ಅದಕ್ಕೆ ಅವರ ತಂದೆ ತಾಯಿಗೆ ಫೋನ್ ಮಾಡಿ ಹೇಳಿದೆ. ಅವರೆಲ್ಲರೂ ಮುಂದಿನ ಭಾನುವಾರ ಮನೆಗೆ ಬಂದರು. ಅಭಿಗೆ ಬುದ್ಧಿ ಮಾತು ಹೇಳಿ ಬೇರೆ ಕೆಲಸದ ಕಡೆ ಸೇರಿಸಿಕೊಂಡರು. ಆ ಸ್ನೇಹಿತರನ್ನು ದೂರ ಮಾಡಿ ನಾವು ಬೇರೆ ಮನೆಯನ್ನು ಮಾಡಿದೆವು. ಅಭಿಗೆ ಈ ವಿಷಯ ಗೊತ್ತಾಗಲೇ ಇಲ್ಲ. ನಾನು ಹೇಳೋಣ ಎಂದರೆ ಆ ಸಂದರ್ಭ ಸಿಗಲಿಲ್ಲ. ಆದರೂ ನಾನು ಅವನಿಗೆ ಹೇಳಬೇಕಿತ್ತು ಎಂದು ನನಗೆ ಇಂದಿಗೂ ಮನಸ್ಸು ಕೊರೆಯುತ್ತದೆ. ಆದರೆ ಹೇಳಿದರೆ ಅಭಿ ಕೇಳುತ್ತಾನೆಯೇ, ನನ್ನನ್ನು ಅನುಮಾನಿಸಿದರೆ ಹೇಗೆ ಎಂಬ ಪ್ರಶ್ನೆ, ಅದಕ್ಕೆ ಇಂದಿಗೂ ಆ ಸತ್ಯ ನನ್ನಲ್ಲಿಯೇ ಇದೆ. ನಾನು ಮಾಡಿದ್ದು ಸರಿಯೇ? ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.